ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ತುಂಬಾ ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ ನ ತಗೋಬೇಕು. ನಾನಿಲ್ಲಿ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ. ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬಹುದು. ನಾನು ಒಂದ್ಸಲ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್, ಅದಾದ ನಂತರ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಮತ್ತೆ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ದಾರ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ಒಳಗಡೆ ಗೋಲ್ಡನ್ ರೌಂಡ್ ಬೀಡ್ ನ ಇನ್ಸರ್ಟ್ ಮಾಡಿ ದಾರಕ್ಕೆ ಹಾಕೊಳ್ತಾ ಇದ್ದೀನಿ ನಾನು. ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ರಿಂಗ್ ಬೀಡ್ ನ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ದಾರನ ಎಳ್ಕೊಳ್ಬೇಕು. ಅಲ್ಲಿಗೆ ಬೀಡ್ ಲಾಕ್ ಆಗುತ್ತೆ. ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 3 ಟೈಮ್ಸ್ 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದ ನಂತರ ರಿಂಗ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈಗ ಮತ್ತೆ 4 ಚೈನ್ ಹಾಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ 4 ಚೈನ್ ಕೌಂಟಿಂಗ್ಸ್ ತುಂಬಾ ಈಸಿ ಇದೆ, ಕನ್ಫ್ಯೂಸ್ ಆಗೋದಿಲ್ಲ. ಬೇಸ್ ಲೈನು. ಸೊ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇವೆ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕೊಂಡಿದ್ವಲ್ಲ, ಅದಾದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕಿ ಬೀಡ್ ಹಾಕೊಂಡಿದ್ಮೇಲೆ 5 ಟೈಮ್ಸ್ 4 ಚೈನ್ ಹಾಕೋಬೇಕಾಗತ್ತೆ. 4 ಚೈನ್ ಹಾಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡೋದು. ಬಟ್ಟೆಗೆ ನೀಡಲ್ ಹಾಕಿ ದಾರದ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಫೋರ್ತ್ ಟೈಮ್ ನಾನಿಲ್ಲಿ 4 ಚೈನ್ ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಲಾಸ್ಟ್ ಒಂದ್ಸಲ 4 ಚೈನ್ ಹಾಕೋಬೇಕು. ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್, ಅದಾದ ನಂತರ ರಿಂಗ್ ಬೀಡ್, ಮತ್ತೆ 5 ಟೈಮ್ಸ್ 4 ಚೈನ್, ಮತ್ತೆ ರಿಂಗ್ ಬೀಡ್, ಮತ್ತೆ 5 ಟೈಮ್ಸ್ 4 ಚೈನ್. ಇದೇ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಬರಬೇಕು. ಮಿಕ್ಕಿದ್ದೆಲ್ಲಾ ಕಡೆ 5 ಟೈಮ್ಸ್ 4 ಚೈನ್ ಹಾಕೋಬೇಕಾಗತ್ತೆ. ಇಲ್ಲಿ 5 ಟೈಮ್ಸ್ 4 ಚೈನ್ ಆದ್ಮೇಲೆ ನಾನು ಮತ್ತೆ ರಿಂಗ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ನಾವು ಬೇಸ್ ಲೈನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಈ ಬೇಸ್ ಲೈನ್ ಕರೆಕ್ಟ್ ಆಗಿ ಹಾಕಿದ್ರೆ ನಿಮ್ಗೆ ಡಿಸೈನ್ ನೀಟಾಗಿ ಬರುತ್ತೆ. ತುಂಬಾ ಟೈಟ್ ಆಗೋ ಅಥವಾ ಲೂಸ್ ಆಗೋನು ಲಾಕ್ ನ ಮಾಡ್ಕೊಳ್ಬಾರ್ದು. ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು, ಆಗ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನ್. ಲಾಸ್ಟ್ ಅಲ್ಲಿ ನಾನು 3 ಟೈಮ್ಸ್ 4 ಚೈನ್ ಹಾಕಿದೀನಿ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್, ಮಿಕ್ಕಿದ ಕಡೆ 5 ಟೈಮ್ಸ್ ಹಾಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೇಮ್ ಕಲರ್ ದಾರನ ತಗೊಂಡಿದೀನಿ. 6 ಎಳೆ ದಾರನ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಗಂಟು ಹಾಕೊಂಡಿದ್ದೆ. ಅದಾದ ನಂತರ 4 ಚೈನ್ ಇರೋ ಕಡೆ 4 ಚೈನ್ ಹಾಕೋಬೇಕು. 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ, ಅದ್ರ ಮೇಲೇನೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್, ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮತ್ತೆ ಸಿಂಗಲ್ ಕ್ರೋಶಾ 2 ಕೂಡ ಒಂದೇ. ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಈ 4 ಚೈನ್ ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅದರಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತೊಂದ್ಸಲ ಸಿಂಗಲ್ ಕ್ರೋಶಾ, 2 ಸಲ 4 ಚೈನ್ ಒಳಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದಾದ ನಂತರ ನೋಡಿ ಸುಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಈ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮಾಡ್ಬೇಕು.
ಎರಡಕ್ಕೆ ಒಂದು ಮಾಡ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡು ರಿಂಗಲ್ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಆದಷ್ಟು ಪುಟ್ಟದಾಗಿ ಡಬಲ್ ಕ್ರೋಶನ ಹಾಕೋಬೇಕಾಗತ್ತೆ. ತುಂಬಾ ಲೆಂತಿಯಾಗಿ ಏನಿಲ್ಲ, ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ 13 ಡಬಲ್ ಕ್ರೋಶಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. 13 ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ 4 ಚೈನ್ ಏನ್ ಕಾಣಿಸುತ್ತೆ ಅದರಲ್ಲಿ 2 ಸಲ ಲಾಕ್ ಮಾಡ್ಕೋಬೇಕು. 1 ಸಲ, ಅದಾದ ನಂತರ 2 ಸಲ. 2 ಸಲ ಲಾಕ್ ಆದ್ಮೇಲೆ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಕಾಣಿಸುತ್ತಲ್ಲ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. 3 ಟೈಮ್ಸ್ ಇಲ್ಲಿ 4 ಚೈನ್ ಹಾಕೋಬೇಕಾಗತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ಗೆ ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಈಗ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ರಿಂಗ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ 13 ಡಬಲ್ ಕ್ರೋಶೆಗಳನ್ನ ಈ ರಿಂಗ್ ಒಳಗೆ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿನೂ ಮಾಡೋದ್ ಬೇಡ, ಕಡಿಮೆನೂ ಮಾಡೋದ್ ಬೇಡ. 13 ಕರೆಕ್ಟ್ ಆಗಿ ಕೌಂಟಿಂಗ್ ಇಡ್ಸುತ್ತೆ. ಸೊ ಒಂದೇ ಲೆಂತ್ ಬರೋ ರೀತಿ ಆದಷ್ಟು ಟ್ರೈ ಮಾಡಿ. 13 ಕಂಬಗಳು ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅದ್ರ ಒಳಗಡೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಮಾಡಿರ್ತೀವೋ ಅದೇ ರೀತಿ ಎಂಡಿಂಗ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದ್ಮೇಲೆ 4 ಚೈನ್ ಅಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್, ಲಾಕ್ ಕಡೆ ಲಾಕ್. ಸೊ ಇದೇ ರೀತಿ ಪೂರ್ತಿ ಎಂಡ್ವರೆಗೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಬೇರೆ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ ನಂತರ 4 ಚೈನ್ ಇರೋ ಕಡೆ 4 ಚೈನ್, 4 ಅಥವಾ 5 ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು 4 ಚೈನ್ ಮಾಡ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅದರಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್, ಲಾಕ್ ಇರೋ ಕಡೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಒಂದ್ಸಲ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣಿಸುತ್ತೆ, ನಮಗೆ ನೀಟಾಗಿ ಕಾಣಿಸುತ್ತೆ. ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ನೀಟಾಗಿ. ಅದ್ರ ಮೇಲೆ ಮತ್ತೊಂದು ಕಂಬ ಮಾಡ್ಕೋಬೇಕು. ಹಾಗೆ ಅಪ್ಪ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮುಂದೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಡಬಲ್ ಕ್ರೋಶೆ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗು ಒಂದು ಹೋಲಲ್ಲಿ 2 ಡಬಲ್ ಕ್ರೋಶೆ, ಸೆಕೆಂಡ್ ಹೋಲಲ್ಲಿ 1 ಡಬಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಥರ್ಡ್ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಆಯ್ತು. ಅದೇ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶೆ ಥರ್ಡ್ ಹೋಲ್ಗೆ. ಮತ್ತೆ 4th ಹೋಲ್ಗೆ 1 ಡಬಲ್ ಕ್ರೋಶೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಒಂದು ಹೋಲ್ಗೆ
2 ಡಬಲ್ ಕ್ರೋಶೆ, ಮತ್ತೊಂದು ಹೋಲ್ಗೆ 1 ಡಬಲ್ ಕ್ರೋಶೆ, ಮತ್ತೊಂದು ಹೋಲ್ಗೆ 2 ಡಬಲ್ ಕ್ರೋಶೆ, ಇನ್ನೊಂದು ಹೋಲ್ಗೆ 1 ಡಬಲ್ ಕ್ರೋಶೆ. ಇದೇ ರೀತಿಯಾಗಿ 13 ಕಂಬಗಳದ್ದು ಹೋಲ್ ಕಾಣಿಸುತ್ತಲ್ಲ, 13 ಕಂಬಗಳನ್ನ ಫಿಲ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ನಮ್ಗಿಲ್ಲಿ ಪ್ರತಿಯೊಂದು ಕಂಬಕ್ಕೂ 2 ಕಂಬ ಹಾಕಿದ್ರೆ ಫ್ರಿಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದಕ್ಕೆ 2 ಕಂಬ, ಇನ್ನೊಂದಕ್ಕೆ 1 ಕಂಬ, ಈ ರೀತಿಯಾಗಿ ಮಾಡ್ಕೊಂಡ್ಬಂದ್ರೆ ಪರ್ಫೆಕ್ಟ್ ಆಗಿ ನೀಟಾಗಿ ಬರುತ್ತೆ ಆರ್ಚು. ಸೊ ಇದೇ ರೀತಿ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ನಾವು. ಲಾಸ್ಟ್ ಕಂಬದ ಹೋಲ್ಗೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅದರಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಒಂದ್ಸಲ ಆಯ್ತು, 2 ಸಲ ಮತ್ತು 3 ಸಲ. ಲಾಕ್ ಆದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್. ಈಗ ನೆಕ್ಸ್ಟ್ 4 ಚೈನ್ ಏನ್ ಕಾಣಿಸುತ್ತೆ ಅದ್ರೊಳಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ತುಂಬಾ ಈಸಿ ಇದೆ ಡಿಸೈನು, ಬರೀ ಡಬಲ್ ಕ್ರೋಶೆದಲ್ಲೇ ಫಿನಿಶ್ ಆಗೋಗುತ್ತೆ. ಟ್ರಿಪಲ್ ಕ್ರೋಶೆನ ಯೂಸ್ ಮಾಡಿಲ್ಲ. ನಿಮ್ಗೆ ಬೇಕಂತ ಇದ್ದಲ್ಲಿ ಯಾವ್ದಾದ್ರು ಒಂದು ಸ್ಟೆಪ್ ನ ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ 4 ಚೈನ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದ್ಮೇಲೆ ನೋಡಿ, 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಫಸ್ಟ್ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡಿ, ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ ಮೇಲೆ ಅಲ್ಲಿಗೆ 2 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. 1 ಡಬಲ್ ಕ್ರೋಶೆ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ ಅದೇ ಹೋಲ್ಗೆ ಮಾಡ್ಕೋಬೇಕು. ಅದೇ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶೆ. ಫಸ್ಟ್ ಹೋಲ್ಗೆ 2 ಮಾಡ್ಕೋಬೇಕು, ಸೆಕೆಂಡ್ ಹೋಲ್ಗೆ 1, ಥರ್ಡ್ ಹೋಲ್ಗೆ 2, ಫೋರ್ತ್ ಹೋಲ್ಗೆ 1, ಫಿಫ್ತ್ ಹೋಲ್ಗೆ 2. ಈ ರೀತಿಯಾಗಿ ಪೂರ್ತಿ 13 ಹೋಲ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿ ಫಿಲ್ ಮಾಡ್ಕೊಂಡ್ರೆ ಸ್ಟಿಫ್ ಆಗಿ ಬರುತ್ತೆ, ನೀಟಾಗಿ. ನಿಮಗೆ ಫ್ರಿಲ್ಸ್ ಬರೋದಿಲ್ಲ ಅಥವಾ ಸುಕ್ಕು ಬರೋದಿಲ್ಲ, ನೀಟಾಗಿ ಬರುತ್ತೆ ಡಿಸೈನು. ಸೊ ಈ ರೀತಿ 13 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ರೀತಿ ಮಾಡ್ಕೊಂಡಿದೀವಲ್ಲ, 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಅದೇ ರೀತಿ ಇಲ್ಲೂ ಕೂಡ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಒಂದ್ಸಲ ಲಾಕ್. ಮತ್ತೆ 4 ಚೈನ್ ಇದೇ ರೀತಿ ಪೂರ್ತಿ ಎಂಡ್ವರೆಗೂ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಬೇರೆ ಕಲರ್ ದಾರನ 6 ಎಳೆ ಗಂಟು ಹಾಕೊಂಡಿದೀನಿ. ನೀವು ಬೇಸ್ ಕಲರ್ನ ಕೂಡ ತಗೊಳ್ಬಹುದು. ಈ ಸ್ಟೆಪ್ಗೆ 6 ಎಳೆ ದಾರನ ಗಂಟು ಹಾಕೊಂಡಿದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ. ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ 2 ಚೈನ್, 1 ಸಿಂಗಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಲಾಕ್. ಈಗ ಮತ್ತೆ 2 ಚೈನ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ನೋಡಿ ಈ ಸೈಜ್ ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ನೀವು ಬೇಕಿದ್ದಲ್ಲಿ ಮೀಡಿಯಂ ಸೈಜ್ ಬೀಡ್ ನ ಕೂಡ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಈ 2 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಬೇಕಂದ್ರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 2 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತೆ ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆ. ಈ ರೀತಿಯಾಗಿ 5 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. 2 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ 5 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ
ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಆ 2 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಫಸ್ಟ್ ಡಬಲ್ ಕ್ರೋಶೆ ಕಾಣಿಸುತ್ತಲ್ಲ, ಫಸ್ಟ್ ಡಬಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಹೋಲ್ ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 2 ಚೈನ್ ದಾರನ ಮೇಲೆ ಕೇಳ್ಕೊಳ್ಳೋದು, ಸ್ಮಾಲ್ ಸೈಜ್ ಬೀಡ್ ಒಂದನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಇಲ್ಲಿ ನಿಮ್ಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ, ಸೊ ಆ ಗ್ಯಾಪ್ಗೆ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಎರಡಕ್ಕೊಂದು, ಈಗ ಎರಡಕ್ಕೊಂದು, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಡಬಲ್ ಕ್ರೋಶೆ. ಈ ರೀತಿಯಾಗಿ ಬೀಡ್ ಆದ್ಮೇಲೆ 5 ಡಬಲ್ ಕ್ರೋಶೆಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಬರುತ್ತೆ ಡಿಸೈನು. ಕೌಂಟಿಂಗ್ಸ್ ಕೂಡ ತುಂಬಾ ಈಸಿ ಇದೆ, ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬರೀ ಥ್ರೆಡ್ ವರ್ಕೇ ಬರುತ್ತೆ, ನಿಮ್ಗೆ ಬೀಡ್ಸ್ ತುಂಬಾ ಕಡಿಮೆ. ಬೇಕಿದ್ದಲ್ಲಿ ನೀವು ಆ ರಿಂಗ್ ಬೀಡ್ ಏನ್ ಯೂಸ್ ಮಾಡಿರ್ತೀರಾ ಅದನ್ನ ಕೂಡ ಬೇಡ ಅಂತಂದ್ರೆ ಚೈನ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಬೀಡ್ ಬದಲಿಗೆ, ಚೆನ್ನಾಗಿ ಕಾಣಿಸುತ್ತೆ ಇನ್ನು ಡಿಸೈನು. ಸೊ ಈ ರೀತಿ ನೋಡಿ 5 ಕಂಬಗಳು ಆದ್ಮೇಲೆ 2 ಕಂಬಗಳ ಹೋಲ್ನ ಬಿಡ್ಬೇಕು ನೋಡಿ. 2 ಬಿಟ್ಟು 3ನೇ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಅದಕ್ಕೆ ಮಾತ್ರ ನಾವು ಒಂದು ಡಬಲ್ ಕ್ರೋಶೆ ಹೋಲ್ ಬಿಟ್ಟು ಸೆಕೆಂಡ್ ಲಾಕ್ ಮಾಡಿದ್ವಿ. ಈಗ ಸೆಕೆಂಡ್ ಪೆಟಲ್ಗೆ 2 ಹೋಲ್ ಬಿಟ್ಟು ಥರ್ಡ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೇವೆ. ಈಗ 2 ಚೈನ್ ಹಾಕಿ ಲಾಕ್ ಆದ್ಮೇಲೆ 2 ಚೈನ್ ಹಾಕಿ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಸೊ ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಮತ್ತೆ ಈ ಗ್ಯಾಪ್ ಕಾಣಿಸುತ್ತಲ್ಲ ಲಾಕ್ ಮಾಡ್ಕೊಳ್ತೀವಲ್ಲ ಅಲ್ಲಿಗೆ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಎರಡಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಸೊ ಈ ರೀತಿಯಾಗಿ 5 ಕಂಬಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ ಡಿಸೈನು, ಬಟ್ ತುಂಬಾ ಬೇಗನೂ ಆಗೋಗ್ಬಿಡುತ್ತೆ. ಬ್ರೈಡಲ್ ಡಿಸೈನು ಆರ್ಚ್ ನಿಮ್ಗೆ ತುಂಬಾ ಅಗಲವಾಗಿ ನೀಟಾಗಿ ಬರುತ್ತೆ. 5 ಟೈಮ್ಸ್ ಡಬಲ್ ಕ್ರೋಶೆ ಆಗಿದೆ. ಆದ್ಮೇಲೆ 2 ಹೋಲ್ ಬಿಟ್ಟು ಥರ್ಡ್ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಹೋಲ್ನ ಬಿಟ್ಟು ಥರ್ಡ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಟೋಟಲ್ ಆಗಿ 8 ಪೆಟಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. 8 ಪೆಟಲ್ ಮಾಡ್ಕೊಂಡು ನೋಡಿ, ಲಾಸ್ಟ್ ಪೆಟಲ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಥರ್ಡ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 4th ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದ್ಸಲ ಲಾಕ್. ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್. ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಮಾಡಿ ಥರ್ಡ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ನಮ್ಗೆ ಸಾರಿ ಫಸ್ಟ್ ಬಿಟ್ಟು ಸೆಕೆಂಡ್, ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ ಏನ್ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಹೋಲ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ 2 ಚೈನ್ ದಾರನ ಮೇಲೆ ಕೇಳ್ಕೊಳ್ಳೋದು, ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನೀಡಲಲ್ಲಿ 3 ರಿಂದ 4 ಬೀಡ್ ಒಂದೇ ಸಲ ತಗೊಂಡ್ರೆ ನಿಮ್ಗೆ ಆದಷ್ಟು ಬೀಡ್ ನಾವು ತಗೊಳ್ಳೋದು ಟೈಮ್ ಸೇವ್ ಆಗುತ್ತೆ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಚೈನ್ಗೆ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ಇದೇ ರೀತಿಯಾಗಿ 5 ಡಬಲ್ ಕ್ರೋಶೆಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಫಿಫ್ತ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೇನೆ.
ಅದಾದ ನಂತರ ಫಸ್ಟ್ ಬಿಟ್ಟು ಎರಡನೇ ಹೋಲ್ ಏನ್ ಕಾಣಿಸುತ್ತೆ ಡಬಲ್ ಕ್ರೋಶ ಹೋಲು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಬಿಟ್ಟು ಎರಡನೇ ಡಬಲ್ ಕ್ರೋಶ ಹೋಲ್ಗೆ ಲಾಕ್ನ ಮಾಡ್ಕೋಬೇಕು. ಇದೇ ರೀತಿಯಾಗಿ ಪೂರ್ತಿ ಆರ್ಚನ್ನ ಫಿನಿಶ್ ಮಾಡ್ಕೊಳ್ಬೇಕು. ಟೋಟಲ್ ಆಗಿ 8 ಪೆಟಲ್ಗಳು ಬರ್ತವೆ. ಸೊ ಲಾಸ್ಟ್ ಅಲ್ಲಿ ನೋಡಿ ಇಲ್ಲಿ ಥರ್ಡ್ ಸಿಂಗಲ್ ಕ್ರೋಶ ಏನ್ ಕಾಣಿಸುತ್ತೆ, ಥರ್ಡ್ ಸಿಂಗಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬಟ್ ಇಷ್ಟೇ ಡಿಸೈನು, ತುಂಬಾ ಈಸಿ, ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬಾ ಏನೋ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಇಷ್ಟೇ ಡಿಸೈನು ಯಾವ ತರ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ತುಂಬಾ ನೀಟಾಗಿ ಬರುತ್ತೆ. ಇದಕ್ಕೆ ನಾನು ಗೋಲ್ಡನ್ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ನ ಸ್ಟಿಕ್ ಮಾಡಿದೀನಿ. ಸ್ಟಿಕ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೇನು ಕೂಡ ಬಿಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಬೇಕು ಅಂತಿದ್ದಲ್ಲಿ ಅದನ್ನ ಸ್ಟಿಕ್ ಮಾಡ್ಕೊಳ್ಬಹುದು. ಮತ್ತೆ ನಾನಿಲ್ಲಿ 2 ಸ್ಟೆಪ್ ಕುಚ್ಚನ್ನ ಕಟ್ಟಿದೀನಿ, ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಅದ್ರ ಮಧ್ಯ ಬೀಡ್ ನ ಇಟ್ಟು ಇನ್ನೊಂದ್ಸಲ ಕುಚ್ಚು ಕಟ್ಕೊಂಡಿದೀನಿ. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.